ಹಾಯ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು 2 ಈಸಿ ಕೊಕೊನಟ್ ಚಟ್ನಿ ಮಾಡೋಣ. ಮೊದಲಿಗೆ ವೈಟ್ ಕೊಕೊನಟ್ ಚಟ್ನಿ, ಆನಂತರ ರೆಡ್ ಕೊಕೊನಟ್ ಚಟ್ನಿ ಮಾಡೋಣ. ವೈಟ್ ಕೊಕೊನಟ್ ಚಟ್ನಿ ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಹೀಗಿವೆ: ಹಾಫ್ ಕಪ್ ಕೊಕೊನಟ್ ಗ್ರೇಟೆಡ್, ಸಣ್ಣ ಪೀಸ್ ಟ್ಯಾಮ್ರಿನ್ ಹುಣಸೆ ಹುಳಿ, ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು, 1 ಟೇಬಲ್ ಸ್ಪೂನ್ ಚನಾ ದಾಲ್ ಕಡಲೆಬೇಳೆ, 1 ಗ್ರೀನ್ ಚಿಲ್ಲಿ ಹಸಿಮೆಣಸು, ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ 2 ಸಹ ಯೂಸ್ ಮಾಡ್ಬೋದು, ಸಣ್ಣ ಪೀಸ್ ಜಿಂಜರ್ ಶುಂಠಿ. ಆನಂತರ ಇಲ್ಲಿ ಸೀಸನಿಂಗ್ ಒಗ್ಗರಣೆಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: ಹಾಫ್ ಟೀ ಸ್ಪೂನ್ ಮಸ್ಟರ್ಡ್ ಸೀಡ್ ಸಾಸಿವೆ, ಹಾಫ್ ಟೀ ಸ್ಪೂನ್ ಅಷ್ಟು ಉರದ್ ದಾಲ್ ಉದ್ದಿನ ಬೇಳೆ, 3 ಡ್ರೈ ರೆಡ್ ಚಿಲ್ಲಿ, 1 ಸ್ಟ್ರ್ಯಾಂಡ್ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಇಲ್ಲಿಗ ಪಾತ್ರೆ ಬಿಸಿಯಾಗಿದೆ, ಅದಕ್ಕೆ ನಾವು ಚನಾ ದಾಲ್ ಕಡಲೆಬೇಳೆ ಹಾಕೋಣ. ಈಗ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನಾವು ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಲೈಟ್ ಕೆಂಪಾಗಬೇಕಿದು. ಇಲ್ಲಿಗ ಕಡಲೆಬೇಳೆ ಚನಾ ದಾಲ್ ಡ್ರೈ ರೋಸ್ಟ್ ಆಗಿದೆ, ಕಲರ್ ಚೇಂಜ್ ಆಗಿದೆ, ಸಾಕು. ಗ್ಯಾಸ್ ಆಫ್ ಮಾಡ್ಕೋಣ. ಈಗ ನಾವು ಕೊಕೊನಟ್, ಗ್ರೀನ್ ಚಿಲ್ಲಿ, ಜಿಂಜರ್, ಡ್ರೈ ರೋಸ್ಟ್ ಮಾಡಿದ ಚನಾ ದಾಲ್, ಕಡಲೆಬೇಳೆ, ಸಾಲ್ಟ್, ಟ್ಯಾಮ್ರಿನ್ ಹುಣಸೆ ಹುಳಿ, ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು, ನುಣ್ಣಕ್ಕೆ ರುಬ್ಕೊಳ್ಳುವ. ಸೊ ಇಲ್ಲಿ ವೈಟ್ ಕೊಕೊನಟ್ ಚಟ್ನಿ ರೆಡಿ ಆಗಿದೆ. ಈಗ ನಾವು ಇದಕ್ಕೆ ಒಂದು ಸೀಸನಿಂಗ್ ಒಗ್ಗರಣೆ ಕೊಡೋಣ. ಈಗ ನಾವು ಸೀಸನಿಂಗ್ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್, ಒಂದು 1/2 ಟೀ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕೊಳ್ಳಿ. ಎಣ್ಣೆ ಬಿಸಿಯಾಗಲಿ. ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ನಂತರ ಮಸ್ಟರ್ಡ್ ಸೀಡ್ ಸಾಸಿವೆ ಹಾಕೋಣ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಸಾಸಿವೆ ಕ್ರ್ಯಾಕ್ ಚಟಪಟ ಆಗುವಾಗ ಡ್ರೈ ರೆಡ್ ಚಿಲ್ಲಿ, ಆನಂತರ 1 ಕಡ್ಡಿ ಕರಿ ಲೀವ್ಸ್ ಹಾಕೋಣ. ಅದರ ಜೊತೆನೆ ಉರದ್ ದಾಲ್ ಉದ್ದಿನ ಬೇಳೆ. ಸೊ ಇದನ್ನು ನಾವೀಗ ಲೋ ಫ್ಲೇಮಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆದ ತನಕ ಫ್ರೈ ಮಾಡ್ಕೊಳ್ಳೋಣ. ಉದ್ದಿನ ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಸಾಕು, ಫ್ರೈ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಈಗ ನಾವು ರೆಡ್ ಚಟ್ನಿ ಮಾಡುವ. ರೆಡ್ ಚಟ್ನಿ ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: ಇಲ್ಲಿ ಹಾಫ್ ಕಪ್ ಕೊಕೊನಟ್ ಗ್ರೇಟೆಡ್ ತೆಂಗಿನ ತುರಿ, 2 ರಿಂದ 3 ಡ್ರೈ ರೆಡ್ ಚಿಲ್ಲಿ, ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಯೂಸ್ ಮಾಡ್ಬೋದು, ಸಣ್ಣ ಪೀಸ್ ಟ್ಯಾಮ್ರಿನ್ ಹುಣಸೆ ಹುಳಿ, 3 ಎಸಳು ಗಾರ್ಲಿಕ್ ಬೆಳ್ಳುಳ್ಳಿ, ಸಣ್ಣ ಪೀಸ್ ಜಿಂಜರ್ ಶುಂಠಿ, 1 ಟೇಬಲ್ ಸ್ಪೂನ್ ಅಷ್ಟು ಚನಾ ದಾಲ್ ಕಡಲೆಬೇಳೆ, ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು, ಸೀಸನಿಂಗ್ ಒಗ್ಗರಣೆಗೆ ಹಾಫ್ ಟೀ ಸ್ಪೂನ್ ಅಷ್ಟು ಮಸ್ಟರ್ಡ್ ಸೀಡ್ಸ್ ಸಾಸಿವೆ, 2 ರಿಂದ 3 ಡ್ರೈ ರೆಡ್ ಚಿಲ್ಲಿ, ಹಾಫ್ ಟೀ ಸ್ಪೂನ್ ಉರದ್ ದಾಲ್ ಉದ್ದಿನ ಬೇಳೆ, 1 ಕಡ್ಡಿ ಕರಿ ಲೀವ್ಸ್. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಈಗ ಇಲ್ಲಿ ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಪಾತ್ರೆ ಬಿಸಿಯಾದ ನಂತರ ಚನಾ ದಾಲ್ ಕಡಲೆಬೇಳೆಯನ್ನು ನಾವು ಲೋ ಫ್ಲೇಮಲ್ಲಿ ಇದರ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಡ್ರೈ ರೋಸ್ಟ್ ಮಾಡಬೇಕು. ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಸೊ ಚನಾ ದಾಲ್ ಕಡಲೆಬೇಳೆ ಇಲ್ಲಿ ಫ್ರೈ ಆಗಿದೆ, ಸಾಕು. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಈಗ ನಾವು ಕೊಕೊನಟ್ ಗ್ರೇಟೆಡ್, ಜಿಂಜರ್, ಶುಂಠಿ, ಗಾರ್ಲಿಕ್ ಬೆಳ್ಳುಳ್ಳಿ, ಡ್ರೈ ರೋಸ್ಟ್ ಮಾಡಿದ ಚನಾ ದಾಲ್ ಕಡಲೆಬೇಳೆ, ಟ್ಯಾಮ್ರಿನ್ ಹುಣಸೆ ಹುಳಿ, ಸಾಲ್ಟ್, ಇದಕ್ಕೆ ನೀರು ಸೇರಿಸಿದ ನಾವು ಮಿಕ್ಸಿ ಜಾರ್ಗೆ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳುವ, ನುಣ್ಣಕ್ಕೆ ರುಬ್ಕೊಳ್ಳುವ. ರೆಡ್ ಚಟ್ನಿ ರೆಡಿ ಆಗಿದೆ. ಈಗ ನಾವು ಇದಕ್ಕೆ ಸೀಸನಿಂಗ್ ಹಾಕೊಳ್ಳೋಣ. ಸೀಸನಿಂಗ್ ವೈಟ್ ಚಟ್ನಿ ಹಾಗೂ ರೆಡ್ ಚಟ್ನಿಗೆ ಸೇಮ್. ಇದು ಎಣ್ಣೆ ಬಿಸಿಯ ನಂತರ ಸಾಸಿವೆ ಮಸ್ಟರ್ಡ್ ಸೀಡ್ಸ್ ಹಾಕೊಳ್ಳುವ, ಅದು ಕ್ರ್ಯಾಕಲ್ ಆಗಬೇಕು. ಈಗ ಸಾಸಿವೆ ಚಟಪಟ ಆದ ನಂತರ ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಡ್ರೈ ರೆಡ್ ಚಿಲ್ಲಿ, ಆನಂತರ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, ಅದರ ಜೊತೆನೆ ಉರದ್ ದಾಲ್ ಉದ್ದಿನ ಬೇಳೆ. ಸೊ ಇದನ್ನೀಗ ನಾವು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿಗ ಉರದ್ ದಾಲ್ ಉದ್ದಿನ ಬೇಳೆ ಕಲರ್ ಚೇಂಜ್ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳಿ.
ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.